ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನು ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ ಅವರು ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ಅಂಥವರಿಂದ ದೂರ ಸರಿದು ಬಿಡುತ್ತಾರೆ. ಒಳ್ಳೆಯ ಗುಣ, ಮಾತು ಬಂಗಾರಕ್ಕಿಂತಲೂ ಮೌಲ್ಯಭರಿತವಾದದ್ದು. ಆದ್ದರಿಂದಲೇ 12ನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ ಶರಣ ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೇ ಶ್ರೇಯಸ್ಸು ದೊರೆಯುತ್ತಾ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದ್ದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಂಬ ಸರ್ವಜ್ಞನ ಅಮೃತ ನುಡಿಯಂತೆ ಸದಾ ಕಾಲವು ಒಳ್ಳೆಯದನ್ನೇ ಕೋರುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ, ಆಡುತ್ತಾ, ಕೇಳುತ್ತಾ 2 ದಿನಗಳ ಈ ಜಾತ್ರೆಯ ಬದುಕನ್ನು ಬಂಗಾರವನ್ನಾಗಿಸಿಕೊಳ್ಳೋಣ. ಇದುವರೆಗೂ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.